ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶೋಭಾಸ್ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಸ್ಯಾಟರ್ಡೇ ಹೊರಟಿದ್ದು ನಮ್ಮ ಹಸ್ಬೆಂಡ್ ಊರಿಗೆ. ಸೊ ಅಲ್ಲಿ ನೆಕ್ಸ್ಟ್ ಹಬ್ಬ ಇರೋದ್ರಿಂದ ಸ್ವಲ್ಪ ಕೆಲಸಗಳಿತ್ತು, ಆಗ ಹೊರಟಿದ್ವಿ. ಹೋಗ್ತಾ ಹೋಗ್ತಾ ನನ್ನ ಮಗಳು ಸಾಂಗ್ ಹೇಳ್ಕೊಂಡು ಎಂಟರ್ಟೈನ್ ಮಾಡ್ಕೊಂಡು ಹೊರಟ್ಲು. ಊರಿಗೆ ಹೋಗಿದ್ದೇ ಗೊತ್ತಾಗಿಲ್ಲ. ನನ್ನ ಮಗಳು ಹೇಳೋ ಸಾಂಗ್ ಕೇಳಿ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಲಿರಿಕ್ಸ್ ಎಲ್ಲ ನೆನ್ಪಿಟ್ಕೊಂಡಿದ್ದಾಳೆ ಅಂತ ಒಂಥರ ಶಾಕು ಆಯಿತು. ಬಟ್ ಸಖತ್ತಾಗಿತ್ತು. ಯಾವ ಸಾಂಗ್ ಪ್ಲೇ ಮಾಡಿದರೂ ಹೇಳ್ತಾ ಇದ್ಲು. ತುಂಬ ಖುಷಿ ಆಗ್ತಿತ್ತು. ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾಳೆ, ಮೆಮೊರಿ ಚೆನ್ನಾಗಿದೆ ಅನ್ನೋದು ಏನೋ ಒಂಥರ ನಮಗೆ ಶಾಕ್ ಅಂತಾರಲ್ಲ, ಆ ಥರ ಆಗ್ತಾಯಿತ್ತು. ಸೊ ನಾವು ಮನೆಗೆ ಬಂದ್ವಿ. ಬಂದು ಎಲ್ಲ ಮಾತಾಡಿಕೊಂಡು ಆರಾಮಾಗಿ ಖುಷಿಯಾಗಿ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ನೆಕ್ಸ್ಟ್ ಅಂದರೆ ಸಂಡೇ ಮಾರ್ನಿಂಗು ನಾವು ಏನಪ್ಪ ಅಂತಂದರೆ ಮಾಲ್ದಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಗೋಧಿನ ಫ್ರೈ ಮಾಡ್ತಾಯಿದ್ರು. ಈ ಮಂತು 15ನೇ ತಾರೀಕು ಹೊಸ್ತಿಲ ಹುಣ್ಣಿಮೆ ದಿನ ನಮ್ಮೂರಲ್ಲಿ ಕಾರ್ತಿಕ ಮಹೋತ್ಸವ ಮಾಡ್ತಾರೆ. ತುಂಬ ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡಾಗಿ ಮಾಡೋ ಹಬ್ಬ ಇದು. ಸುತ್ತಮುತ್ತ ಹಳ್ಳಿಯಲ್ಲಿ ತುಂಬ ಫೇಮಸ್ಸು. ಈ ದೇವರು ಕೂಡ ಅಷ್ಟೇ, ತುಂಬ ಪವಾಡ ಪುರುಷ ಅಂತ ತುಂಬ ಜನ ನಂಬ್ತಾರೆ ಇದನ್ನು. ಸೊ ಗ್ರ್ಯಾಂಡಾಗಿ ಮಾಡ್ತಾರೆ ಹಬ್ಬನ. ಈ ಹಬ್ಬಕ್ಕೆ ಸ್ಪೆಷಲ್ ಏನಪ್ಪ ಅಂದರೆ ಮಾಲ್ದಿ ಮಾಡ್ತಾರೆ. ಅಂದರೆ ಗೋಧಿ, ಉರಿಗಡಲೆ ಮತ್ತು ಬೆಲ್ಲ, ಈ ಮೂರು ಕಾಂಬಿನೇಷನಲ್ಲಿ ಮಾಡೋದೇ ಇದು ಮಾಲ್ದಿ. ಈ ಸೀಸನ್ಗೆ ಆ್ಯಕ್ಚುಲಿ ಇದು ಹೇಳಿ ಮಾಡಿಸಿದ್ದು ಸ್ವೀಟ್ ಅಂತಲೇ ಹೇಳ್ಬೋದು. ಆವಾಗಿನವರೆಲ್ಲ ಆ ಸೀಸನ್ನಿಗೆ ಆ ಥರ ಸ್ವೀಟ್ ಮಾಡ್ತಾಯಿದ್ರೆ ಆ್ಯಕ್ಚುಲಿ ಅದು ತುಂಬ ಒಳ್ಳೆಯದು. ಸೈಂಟಿಫಿಕ್ಕಾಗಿ ಕೂಡ ತುಂಬ ಒಳ್ಳೆಯದು ನಮ್ಮ ಬಾಡಿ ಹೆಲ್ತಿಗೆ. ಇದು ವಿಂಟರ್ ಸೀಸನ್ ಆಗಿರೋದ್ರಿಂದ ತುಂಬ ಚಳಿ, ಕಫ, ಅಂದರೆ ಬಾಡಿ ತುಂಬ ಶೀತ, ಕೋಲ್ಡಾಗಿರುತ್ತೆ. ಸೊ ಗೋಧಿನೂ ಹೀಟು, ಆಮೇಲೆ ಕಡಲೆನೂ ಅಷ್ಟೇ ಹೀಟು. ಸೊ ಅದಕ್ಕೆ ಬೆಲ್ಲ ಹಾಕಿದರೆ ತಂಪು. ಹಾಗಾಗಿ ಇದನ್ನು 3 ಕಾಂಬಿನೇಷನಲ್ಲಿ ಮಾಲ್ದಿ ಮಾಡ್ತಾರೆ. ಫಸ್ಟು ಗೋಧಿ ಎಲ್ಲ ನೀಟಾಗಿ ರೋಸ್ಟ್ ಮಾಡಿಕೊಂಡು ಅದನ್ನು ಫ್ಲೋರ್ ಮಿಲ್ಲಲ್ಲಿ ಹಾಕ್ಸ್ಕೊಂಬರ್ಬೇಕು, ಅಂದರೆ ಹಿಟ್ಟಿನ ಮಿಷಿನಲ್ಲಿ. ನಾನು ಕಡಲೆ ಎಲ್ಲ ನೀಟಾಗಿ ಜರಡಿ ಹಿಡಿದು ಅದನ್ನು ಮನೆಯಲ್ಲೇ ಮಿಕ್ಸಿ ಮಾಡಿಟ್ಟಿದ್ದೆ. ಇದನ್ನು ದುಂಡಿ ಕಲ್ಲಲ್ಲಿ ತಿರುಗಬೇಕು. ನೀವು ದುಂಡಿ ಕಲ್ಲು ಇವಾಗೆಲ್ಲ ನಾವು ಯೂಸೇ ಮಾಡಲ್ಲ. ಆ್ಯಕ್ಚುಲಿ ಮಾಡಿದರೆ ತುಂಬ ಒಳ್ಳೆಯದು. ಅದರಲ್ಲಿ ಚಟ್ನಿ, ಖಾರ ಎಲ್ಲ ಮಾಡಿಕೊಂಡ್ರೆ ಟೇಸ್ಟೇ ಬೇರೆ ಅದರದ್ದು. ಆವಾಗೆಲ್ಲ ನಮ್ಮಮ್ಮ ಯೂಸ್ ಮಾಡ್ತಿದ್ರು. ಈಗ ನಾವೆಲ್ಲ ಅದನ್ನು ಯೂಸೇ ಮಾಡಲ್ಲ. ಸೊ ನಾವು ವರ್ಷಕ್ಕೊಂದ್ಸಲ ಮಾಲ್ದಿ ತಿರುವುದು ಈ ದುಂಡಿ ಕಲ್ಲಲ್ಲೇ. ಇದಕ್ಕೆ ಗೋಧಿ ಹಿಟ್ಟು, ಬೆಲ್ಲ ಹಾಕ್ಕೊಂಡು ತಿರುಗ್ತೀವಿ. ನನ್ನ ಮಗಳು ಅಮ್ಮ ನಾನು ಮಾಡ್ತೀನಿ ಅಂತ ಅವಳು ಬರ್ತಾಯಿದ್ಲು. ನಮ್ಮ ಅತ್ತೆ ನೆಕ್ಸ್ಟ್ ಇಯರ್ ನೀನು ನಿಮ್ಮಮ್ಮ ಮಾಡಂತ್ರಿ ಬಿಡು ಅಂತ ಹೇಳ್ತಾಯಿದ್ರು. ನಾನು ನಮ್ಮ ಅತ್ತೆ, ನಮ್ಮ ಮೈದ್ನ, ನನ್ನ ಹಸ್ಬೆಂಡು ಎಲ್ಲ ಸೇರಿ ಮಾಡಿದ್ದಿದ್ದನ್ನು. ಸೊ ತುಂಬ ಒಂಥರ ಮಸ್ತು ಮಜಾ ಇತ್ತು ಮಾಡಬೇಕಾದ್ರೆ. ನಾನು ಲಾಸ್ಟ್ ಇಯರ್ ಇರಲಿಲ್ಲ, ಈ ಇಯರ್ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಮಾಡಬೇಕಾದ್ರೆ. ಏನೇನೋ ಮಾತಾಡಿಕೊಂಡು ನಗಾಡಿಕೊಂಡು ಮಾಡಿದ್ದು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಗೋಧಿ ಹಿಟ್ಟು, ಕಡಲೆ ಪುಡಿ, ಬೆಲ್ಲ ಹಾಕಿ ತಿರುಗ್ತಾ ಇದ್ದೀವಿ.
ತಿರುವಿದ ಮೇಲೆ ಇದನ್ನು ಸಣ್ಣಲ್ಲಿ ಸಾಣಿಸ್ಕೋಬೇಕು. ಸೊ ಮೇಲ್ಗಡೆ ಇದು ಗೋಧಿ ಪುಡಿ, ಬೆಲ್ಲದ ಪುಡಿ ಉಳಿದಿರುತ್ತಲ್ಲ ಅದೆಲ್ಲ ಮೇಲಿರುತ್ತೆ, ಹಂಗೆ ಅದನ್ನು ಮತ್ತೆ ರುಬ್ಕೋಬೇಕು. ಸೊ ರುಬ್ಬಿದರೆ ಚೆನ್ನಾಗಿರುತ್ತೆ. ನೀಟಾಗಿ ಎಲ್ಲ ಫುಲ್ಲು ಹಿಟ್ಟೆಲ್ಲ ಖಾಲಿ ಆಗೋವರೆಗೂ ರುಬ್ಬಿದ್ವಿ. ತಿರುಗಿಬಿಟ್ಟು ಸಾಣಿಸಿ ಆಮೇಲೆ ಇದಕ್ಕೆ ನಾವು ಫಸ್ಟಿಗೆ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿನ ಅದು ನೀಟಾಗಿ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ವಿ. ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ವಿ. ಎಲ್ಲ ಪುಡಿ ಎಲ್ಲ ನೀಟಾಗಿ ಹಾಕಿ ಕಲಸಿ ಒಂದು ಬಾಕ್ಸಲ್ಲಿ ನೀಟಾಗಿ ಮುಚ್ಚಿಟ್ರೆ ಒಂದು 2-3 ದಿನ ಆದಮೇಲೆ ಬೆಲ್ಲ ಒಂದು ಹದಕ್ಕೆ ಬರುತ್ತೆ. ಇದಕ್ಕೆ ಬಾಳೆಹಣ್ಣು, ತುಪ್ಪ, ಹಾಲು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಅದು ಬೇಡ ಅಂತಲೇ ಅನಿಸಲ್ಲ, ಎಷ್ಟು ತಿಂದರೂ ತಿನ್ನಬೇಕು ಅನಿಸ್ತಿರತ್ತೆ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೋಪ್ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.